ನಮಸ್ಕಾರ. ಜೀವನದ ಮಧ್ಯಭಾಗದಲ್ಲಿ ಅಂದ್ರೆ ಮಿಡ್ ಲೈಫಲ್ಲಿ ನಮ್ಮಲ್ಲಿ ಹಲವರಿಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಲ್ವಾ? ಎಮೆದಾ ಫೌಂಡೇಶನ್ನ ಒಳನೋಟಗಳ ಪ್ರಕಾರ ಈ ಬದಲಾವಣೆ ಅಂದ್ರೆ ಏನು ಅದನ್ನೇ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಕೆಲವೊಮ್ಮೆ ನಾವಾಗಿಲ್ಲ, ಯಾರೋ ಬೇರೆಯವರ ಪಾತ್ರ ಮಾಡ್ತಾ ಇದೀವಿ ಅಂತ ಅನಿಸುತ್ತೆ ಅಲ್ವಾ? ಈ ಒಂದು ಭಾವನೆ ಯಾಕೆ ಬರುತ್ತೆ? ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಜೀವನದ ಫಸ್ಟ್ ಹಾಫ್ ಇದೆಯಲ್ಲ, ಅದು ಒಂದು ರೀತಿ ನಾಟಕದ ಥರ. ಸಮಾಜ ಹೇಳಿದಂತೆ ಬೇರೆಯವರು ಮೆಚ್ಚುವಂತೆ ಬದುಕೋದು. ಆದ್ರೆ ಆ ನಾಟಕದ ತೆರೆ ಬಿದ್ಮೇಲೆ ಆಗ ಶುರುವಾಗುತ್ತೆ ನೋಡಿ ಅಸ್ಲಿ ಕಥೆ, ನಿಜವಾದ ಜೀವನದ ಕಡೆಗಿನ ಪಯಣ. ಸರಿ, ಹಾಗಾದ್ರೆ ಮೊದಲು ಜೀವನದ ಮೊದಲಾರ್ಧದ ಬಗ್ಗೆ ಮಾತಾಡೋಣ. ಈ ಹಂತದಲ್ಲಿ ನಮ್ಮ ಬದುಕು ಹೆಚ್ಚಾಗಿ ಹೊರಗಿನ ಒತ್ತಡ, ಸಮಾಜದ ನಿರೀಕ್ಷೆಗಳಿಂದನೇ ರೂಪುಗೊಂಡಿರುತ್ತೆ. ಮೊದಲನೆಯದಾಗಿ ಬದುಕುಳಿಯುವಿಕೆ. ಅಂದ್ರೆ ಒಂದು ಸ್ಥಿರತೆ, ಒಂದು ಸೇಫ್ಟಿ ಬೇಕು ಅಂತ ಅನ್ಸತ್ತೆ. ಅದಕ್ಕೆ ಸಮಾಜ ಹಾಕಿಕೊಟ್ಟ ದಾರಿಯಲ್ಲೇ ನಡೆದ್ರೆ ಸೇಫ್ ಅಂತ ಅನ್ಸತ್ತೆ. ಅದು ನಮಗೆ ಒಂದು ರೆಡಿಮೇಡ್ ಮ್ಯಾಪ್ ತರ ಕಾಣುತ್ತೆ. ಆಮೇಲೆ ಬರೋದು ಅನುಸರಣೆ. ಎಲ್ಲರ ಪ್ರೀತಿ, ಮೆಚ್ಚುಗೆ ಗಳಿಸೋಕೆ ಅಂತ ನಾವೊಂದು ಮುಖವಾಡ ಹಾಕೊಳ್ತೀವಿ. ಹೀಗೆ ಮಾಡ್ತಾ ಮಾಡ್ತಾ ನಮ್ಮೊಳಗಿನ ಸಹಜ ಕುತೂಹಲ, ಸೃಜನಶೀಲತೆ, ಪ್ರಶ್ನೆ ಮಾಡೋ ಮನಸ್ಸು ಎಲ್ಲವೂ ಸೈಡಿಗೋಗ್ಬಿಡುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಮೌಲ್ಯೀಕರಣ. ಈ ಹಂತದಲ್ಲಿ ಪ್ರೀತಿ ಅನ್ನೋದು ಸುಮ್ಮನೆ ಸಿಗಲ್ಲ, ಅದನ್ನ ಗಳಿಸ್ಬೇಕು ಅಂತ ನಾವು ಕಲ್ತಿರ್ತೀವಿ. ಅಂದ್ರೆ ಬೇರೆಯವರ ನಿರೀಕ್ಷೆಗಳನ್ನ ಪೂರೈಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಪ್ರೀತಿ, ಮೌಲ್ಯ ಸಿಗತ್ತೆ ಅನ್ನೋ ಭಾವನೆ. ಒಂಥರ ಪ್ರೀತಿ ಕೂಡ ಒಂದು ಬಿಸ್ನೆಸ್ ಡೀಲ್ ತರ ಆಗ್ಬಿಡುತ್ತೆ. ಹಾಗೆ ಈ ಮೊದಲಾರ್ಧದಲ್ಲಿ ನಮ್ಮ ಫೋಕಸ್ ಇರೋದೆಲ್ಲ ಪದವಿ, ದುಡ್ಡು, ಸಾಧನೆ ಇವೆಲ್ಲ ಸಂಗ್ರಹ ಮಾಡೋದ್ರಲ್ಲೇ ಇರುತ್ತೆ. ಇವೆಲ್ಲ ಯಶಸ್ಸಿನ ಸಿಂಬಲ್ಸ್ ಅಂತ ನಾವು ನಂಬಿರ್ತೀವಿ. ಆದ್ರೆ ಈ ಓಟದ ಕೊನೆಗೆ ಏನೋ ಒಂದು ಖಾಲಿತನ ಕಾಡುತ್ತೆ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬರುತ್ತೆ. ಇದೇ ಪ್ರಶ್ನೆ ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಹೌದು, ಇದೇ ಆ ಜಾಗೃತಿಯ ಕ್ಷಣ. ಈ ಹಂತದಲ್ಲಿ ನಮ್ಮ ಒಳಗಿನ ಧ್ವನಿ ನಾವು ಬದುಕ್ತಿರುವ ಈ ನಾಟಕೀಯ ಜೀವನವನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡುತ್ತೆ. ನಮ್ಮ ನಿಜವಾದ ನಾನು ಇದೆಯಲ್ಲ, ಅದ್ರ ಧ್ವನಿ ಮೊದಲು ಒಂದು ಸಣ್ಣ ಪಿಸುಮಾತಿನ ಹಾಗೆ ಶುರುವಾಗುತ್ತೆ. ಅದನ್ನ ನಾವು ನಮ್ಮ ಕೆಲಸ, ಗಡಿಬಿಡಿಯಲ್ಲಿ ಕೇಳ್ದೇ ಇರೋ ಹಾಗೆ ಮಾಡಬಹುದು. ಆದ್ರೆ ಆ ಧ್ವನಿ ನಿಲ್ಲಲ್ಲ. ಅದು ನಿಧಾನವಾಗಿ, ಒಂದು ಗೊಣಗಾಟವಾಗಿ, ಕೊನೆಗೆ ನಾವು ನಿರ್ಲಕ್ಷಿಸಲೇ ಮುಡಿಯದ ಒಂದು ಕಿರುಚಾಟವಾಗಿ ಬದಲಾಗತ್ತೆ. ಪ್ರಸಿದ್ಧ ಮನಶ್ಶಾಸ್ತ್ರಜ್ಞ ಕಾರ್ಲ್ ಯುಂಗ್ ಅವರು ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಜೀವನದ ಮೊದಲಾರ್ಧ ನಮ್ಮ ಅಹಂ ಅನ್ನ ಬಲಪಡಿಸೋಕೆ ಮೀಸಲಾಗಿರುತ್ತೆ. ಆದ್ರೆ ದ್ವಿತೀಯಾರ್ಧ ಒಳಮುಖವಾಗಿ ಪ್ರಯಾಣ ಮಾಡಿ ಅದೇ ಅಹಂ ಅನ್ನ ಕೈಬಿಡೋದಾಗಿದೆ ಅಂತ. ಅಂದ್ರೆ ಫಸ್ಟ್ ಹಾಫ್ ಕಟ್ಟೋದಾದ್ರೆ ಸೆಕೆಂಡ್ ಹಾಫ್ ಬಿಟ್ಕೊಡೋದು. ಇದೇ ಸಮಯದಲ್ಲಿ ನಮ್ಗೆ ಅರಿವಾಗೋ ಮತ್ತೊಂದು ಸತ್ಯ ಅಂದ್ರೆ ನಮ್ಮ ಸಮಯ ಸೀಮಿತ ಅಂತ. ನಮ್ಮ ಜೀವನಕ್ಕೆ ಒಂದು ಕೊನೆ ಇದೆ ಅಂತ ಗೊತ್ತಾದಾಗ ನಮ್ಮೆಲ್ಲ ಭ್ರಮೆಗಳು ಕಳಚಿ ಬೀಳುತ್ತೆ. ಆಗ ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಬದುಕಬೇಕು ಅನ್ನೋ ಒಂದು ತುಡಿತ ಶುರುವಾಗುತ್ತೆ. ಆಗ ನಮ್ಮೊಳಗೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಈಗ ಮಾಡಿದಿದ್ರೆ ಇನ್ಯಾವಾಗ? ಈ ಪ್ರಶ್ನೆ ಬರೋದು ಭಯದಿಂದಲ್ಲ, ಬದಲಿಗೆ ಸತ್ಯದ ಅರಿವಿನಿಂದ. ನನ್ನ ಜೀವನದ ಉಳಿದ ಸಮಯವನ್ನ, ಶಕ್ತಿಯನ್ನ ಯಾವುದಕ್ಕೆ ಮೀಸಲಿಡ್ಬೇಕು ಅಂತ ಕೇಳುತ್ತೆ. ಸರಿ, ಹಾಗಾದ್ರೆ ಜೀವನದ ದ್ವಿತೀಯಾರ್ಧಕ್ಕೆ ಬರೋಣ. ಈ ಹಂತದಲ್ಲಿ ಹೊರಗಿನವರ ಮೆಚ್ಚುಗೆಗಿಂತ ನಮ್ಮ ಒಳಗಿನ ಧ್ವನಿಗೆ ಹೆಚ್ಚು ಬೆಲೆ ಕೊಡಲು ಶುರು ಮಾಡ್ತೀವಿ. ನಮ್ಮ ಜೀವನದ ನಿಯಮಗಳನ್ನ ನಾವೇ ಬರೆಯೋಕೆ ಆರಂಭಿಸ್ತೀವಿ. ಮೊದಲನೇದಾಗಿ ಪ್ರೇರಣೆ. ಮೊದಲಾರ್ಧದಲ್ಲಿ ಬೇರೆಯವರ ಅನುಮೋದನೆಗಾಗಿ ಕಾಯ್ತಾ ಇದ್ವಿ. ಆದ್ರೆ ದ್ವಿತೀಯಾರ್ಧದಲ್ಲಿ ನಮ್ಮ ಆಂತರಿಕ ಹೊಂದಾಣಿಕೆಗೆ ಪ್ರಾಮುಖ್ಯತೆ ಕೊಡ್ತೀವಿ. ಅಂದ್ರೆ ಬೇರೆಯವರು ಏನ್ ಅನ್ಕೊಳ್ತಾರೆ ಅನ್ನೋ ಪ್ರಶ್ನೆ ಹೋಗಿ ನನಗೆ ಇದು ಸರಿ ಅನ್ನಿಸ್ತಿದ್ಯಾ ಅನ್ನೋ ಪ್ರಶ್ನೆ ಮುಖ್ಯವಾಗುತ್ತೆ. ಚಪ್ಪಾಳೆಗಾಡಿ ಬದುಕೋದು ನಿಲ್ಸಿ ಮನಃಶಾಂತಿಗಾಗಿ ಬದುಕಕ್ಕೆ ಶುರು ಮಾಡ್ತೀವಿ. ನಮ್ಮ ಗುರಿ ಕೂಡ ಬದಲಾಗುತ್ತೆ. ಫಸ್ಟ್ ಹಾಫಲ್ಲಿ ಇನ್ನೂ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಗಳಿಸಬೇಕು ಅನ್ನೋ ಊಟ ಆಯಿತು. ಆದ್ರೆ ಸೆಕೆಂಡ್ ಹಾಫಲ್ಲಿ ವರ್ತಮಾನದಲ್ಲಿರೋದು ಮುಖ್ಯವಾಗುತ್ತೆ. ಭವಿಷ್ಯದ ಚಿಂತೆ ಬಿಟ್ಟು ಈ ಕ್ಷಣದಲ್ಲಿ ಅರ್ಥ ಹುಡುಕೋಕೆ ಪ್ರಯತ್ನ ಪಡ್ತೀವಿ. ಓಡೋದನ್ನ ನಿಲ್ಸಿ ಆಲಿಸೋಕೆ ಶುರು ಮಾಡ್ತೀವಿ. ಯಶಸ್ಸಿನ ಅರ್ಥವೇ ಬದಲಾಗಿ ಹೋಗುತ್ತೆ. ಮೊದಲಾರ್ಧದಲ್ಲಿ ಯಶಸ್ಸು ಅಂದ್ರೆ ಬೇರೆಯವರ ಕಣ್ಣಿಗೆ ನಾನು ಹೇಗ್ ಕಾಣ್ತೀನಿ ಅನ್ನೋದಾಗಿತ್ತು. ದ್ವಿತೀಯಾರ್ಧದಲ್ಲಿ ಯಶಸ್ಸು ಅಂದ್ರೆ ನನಗೆ ಒಳಗೊಳಗೆ ಹೇಗನಿಸ್ತಾ ಇದೆ ಅನ್ನೋದು. ಅಂದ್ರೆ ಯಶಸ್ಸು ಅನ್ನೋದು ಎತ್ತರಕ್ಕೆ ಬೆಳೆಯೋದಲ್ಲ, ಬದಲಿಗೆ ಆಳವಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ಈ ದೊಡ್ಡ ಬದಲಾವಣೆಯನ್ನ ನಾವು ನಿಭಾಯಿಸೋದು ಹೇಗೆ?
ನಮ್ಮ ನಿಜ ಸ್ವರೂಪಕ್ಕೆ ಮರಳಲು ಸಹಾಯ ಮಾಡುವ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ಗಳನ್ನ ನೋಡೋಣ. ಮೊದಲನೆಯದು ನಮ್ಮ ಒಳಗಿನ ಧ್ವನಿಯನ್ನ ಕೇಳಿಸ್ಕೊಡೋದು. ಇದಕ್ಕಾಗಿ ದಿನಕ್ಕೆ ಕೇವಲ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಬಹುದು. ಅಥವಾ ಇವತ್ತು ನನ್ಗೆ ಯಾವುದು ಸತ್ಯ ಅಂತ ಅನ್ಸ್ತಿದೆ ಅಂತ ಜರ್ನಲ್ನಲ್ಲಿ ಬರೀಬಹುದು. ಧ್ಯಾನ ಮಾಡೋದು ಕೂಡ ನಮ್ಮ ಮೇಲೆ ನಮ್ಗೆ ಕರುಣೆ ತೋರ್ಸೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ನಮ್ಮ ದೇಹ ಏನ್ ಹೇಳ್ತಿದೆ ಅಂತ ಕೇಳಿಸ್ಕೊಳ್ಳೋದು. ನೋವು, ಆಯಾಸ ಎಲ್ಲವೂ ನಮ್ಗೆ ಏನನ್ನೋ ಹೇಳ್ತಾ ಇರುತ್ತೆ. ನಾವು ಬದ್ಲಾಗೋಕೆ ಶುರು ಮಾಡ್ದಾಗ ಭಯ ಬರೋದು ಸಹಜ. ಅದನ್ನ ನಿಭಾಯಿಸೋದು ಹೇಗೆ? ಗಾಬರಿಯಾದಾಗ ಆಳವಾಗಿ ಉಸಿರಾಡಿ ಮನಸ್ಸನ್ನ ಶಾಂತಗೊಳಿಸಿ ಕಾಡ್ತಿರೋ ಭಯಕ್ಕೆ ಒಂದು ಹೆಸರು ಕೊಡಿ. ಅದನ್ನ ಗಟ್ಟಿಯಾಗಿ ಹೇಳಿ. ಆಗ ಅದರ ಶಕ್ತಿ ಕಮ್ಮಿಯಾಗತ್ತೆ. ಸೋಲನ್ನ ಶಾಪ ಅಂತ ನೋಡ್ಬೇಡಿ. ಅದೊಂದು ಪಾಠ, ಒಂದು ಡೇಟಾ ಅಂತ ನೋಡಿ. ಹಾಗೆ ಸಣ್ಣ ಸಂಗದಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಬರಲು ಪ್ರಯತ್ನಿಸಿ. ಸರಿ, ನಾವೀಗ ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ನಿಜವಾದ ಜೀವನವನ್ನ ಶುರು ಮಾಡೋದು ಹೇಗೆ? ಇಲ್ಲಿಯವರೆಗೆ ನಾವು ಬಂದ ದಾರಿ ತಪ್ಪಲ್ಲ. ಬದಲಿಗೆ ಈ ಜಾಗೃತಿಗಾಗಿ ನಡೆದ ಒಂದು ತಯಾರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪಯಣ ಅಂದ್ರೆ ನಾವು ಸಂಪೂರ್ಣವಾಗಿ ಹೊಸಬರಾಗೋದು ಅಂತ ಅಲ್ಲ. ಬದಲಿಗೆ ನಾವು ಮೊದಲು ಹೇಗಿದ್ವೋ ಆ ನಿಜವಾದ ನಮ್ಮನ್ನ ನೆನಪಿಸ್ಕೊಳ್ಳೋದು. ಎಲ್ಲರ ಮೆಚ್ಚುಗೆ ಗಳಿಸೋ ಓಟದಲ್ಲಿ ಆ ಮುಖವಾಡದ ಹಿಂದೆ ಮುಚ್ಚಿ ಹೋಗಿದ್ದ ನಮ್ಮ ಅಸಲಿ ಸ್ವರೂಪಕ್ಕೆ ವಾಪಸ್ ಬರೋದು. ಇದು ಹೊಸದನ್ನ ಸೃಷ್ಟಿಸೋದಲ್ಲ, ಹಳೇದನ್ನ ಮತ್ತೆ ಪತ್ತೆ ಮಾಡೋದು. ಹಾಗಾಗಿ ಪ್ರತಿಯೊಬ್ಬರ ನಿಜವಾದ ಜೀವನಕ್ಕೆ ಸ್ವಾಗತ. ಇದು 2ನೇ ಜನ್ಮ ಪಡೆದ ಹಾಗೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ. ಈ ಕ್ಷಣದಲ್ಲಿ ಜೀವನ ನಮ್ಮಿಂದ ಏನನ್ನು ಬಯಸುತ್ತಿದೆ? ಈ ಪ್ರಶ್ನೆಯೊಂದಿಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ಉತ್ತರವನ್ನು ಹುಡುಕಬೇಕಾಗಿದೆ.